ರಕ್ಷಕನಾದ ಕ್ರಿಸ್ತೇಸುವಿನ ಅತಿ ಪರಿಶುದ್ಧುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ ಈ ನೂತನ ದಿನದ ಆಶೀರ್ವಾದಕ್ಕಾಗಿ ಬನ್ನಿ ಇಬ್ರಿಯರು ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನವನ್ನು ಓದಿ ಧ್ಯಾನಿಸೋಣ. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದ್ದರೆ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತ್ಮೀಯರೇ, ಇಲ್ಲಿ ಪ್ರಶ್ನಾರ್ಥಕವಾಗಿರುವಂಥದ್ದು ನಾವು ನೋಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಬಹಳ ವಿಶೇಷವಾದಂಥ ದೇವರು. ಆತನು ನಮಗೆ ಅನುಗ್ರಹಿಸುವ ಎಲ್ಲ ಕೃಪಾವರಗಳು ಅವು ಬಹಳ ವಿಶೇಷವಾದವುಗಳು. ಆತನ ಪ್ರೀತಿ ದೊಡ್ಡದು ಪ್ರಿಯರೇ, ನಂಬಿಕೆಯೂ ವಿಶೇಷವಾಗಿರುತ್ತದೆ. ಮಾತ್ರವಲ್ಲದೆ ನಮಗೆ ಅನುಗ್ರಹಿಸಿರುವ ರಕ್ಷಣೆಯೂ ಅದು ಬಹಳ ದೊಡ್ಡದಾಗಿದೆ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಮೋಶೆಯು ಫರೋಹನನ ಹಿಡಿತದಿಂದ ಇಸ್ರಾಯೇಲರನ್ನ ಬಿಡುಗಡೆ ಮಾಡ್ತಾನೆ. ಯೆಹೋಶುವನು ಕಾನಾನಲ್ಲಿದ್ದಂಥ 7 ಜನಾಂಗಗಳನ್ನು 31 ಅರಸರನ್ನು ಜಯಿಸಿ ಇಸ್ರಾಯೇಲರನ್ನು ರಕ್ಷಿಸ್ತಾನೆ ಪ್ರಿಯರೇ. ಹಳೆ ಒಡಂಬಡಿಕೆ ದಿನಗಳಲ್ಲಿ ರಕ್ಷಣೆ ಎಂಬ ಪದಕ್ಕೆ ಬಿಡಿಸುವುದು ಅಥವಾ ಕಾಪಾಡುವುದು, ಸಂರಕ್ಷಿಸುವುದು ಎಂದು ಅರ್ಥವಿದ್ದಿತು ಪ್ರಿಯರೇ. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ರಕ್ಷಣೆ ಎಂಬ ಪದವು ಬಹಳ ಅರ್ಥಪೂರ್ಣವಾದಂತಾಗಿದೆ. ಆತ್ಮದಲ್ಲಿ ಉಂಟಾಗುವ ಪಾಪದ ಕಲೆಯಿಂದ ಅಂದರೆ ಪಾಪದಿಂದ ವಿಮೋಚಿಸಲ್ಪಟ್ಟು ಪಾತಾಳದ ಯಾತನೆಗೆ ತಪ್ಪಿಸಿಕೊಂಡು ನಿತ್ಯ ನ್ಯಾಯ ತೀರ್ಪಿನಿಂದ ಬಿಡುಗಡೆಯಾಗುವುದು, ಸೈತಾನನ ಹಿಡಿತದಿಂದ ಕಾಪಾಡಲ್ಪಡುವುದು, ಇದೇ ಆ ರಕ್ಷಣೆಯೇ ಆಗಿದೆ ಪ್ರಿಯರೇ. ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಆತನು ರಕ್ಷಕನು. ನಾವು ಆತನನ್ನು ರಕ್ಷಕನು ಎಂದು ಪ್ರೀತಿಯಿಂದ ಕರೆಯುತ್ತೇವೆ. ಹೌದು, ಯೇಸು ಎಂಬ ಮಾತಿಗೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂದು ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ರಲ್ಲಿ ನಾವು ಓದ್ತೇವೆ ಪ್ರಿಯರೇ. ಹೌದು ಆತ್ಮೀಯರೇ, ಪಾಪದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ವ್ಯಾಧಿಯಿಂದ ಬಿಡುಗಡೆ, ಸೈತಾನ ಹಿಡಿತದಿಂದ ಬಿಡುಗಡೆ. ಹೌದು, ರಕ್ಷಣೆಯನ್ನು ಅನುಗ್ರಹಿಸುವ ಯೇಸುವೇ ಆ ಬಿಡುಗಡೆಯ ನಾಯಕನಾಗಿದ್ದಾನೆ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಹೋತ ಹೋರಿ ಕುರಿಗಳನ್ನು ಯಜ್ಞ ಮಾಡಲಾಗ್ತಿತ್ತು ಪ್ರೇರೆ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಎಂಬುದಾಗಿ 1 ಪೇತ್ರ 1ನೇ ಅಧ್ಯಾಯ 18-19ರಲ್ಲಿ ನಾವು ಓದ್ತೇವೆ ಪ್ರೇರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಆದುದರಿಂದಲೇ ನಮ್ಮ ರಕ್ಷಣೆಯು ಬಹಳ ವಿಶೇಷವಾಗಿದೆ. ಪರಲೋಕದಿಂದ ಇಳಿದು ಬಂದಂಥ ದೇವಕುಮಾರನು ನಮಗಾಗಿ ತನ್ನನ್ನೇ ಆ ಕ್ರೂಜಲ್ಲಿ ಯಜ್ಞವಾಗಿ ಅರ್ಪಿಸಿ ಆ ವಿಶೇಷವಾದ ರಕ್ಷಣೆ ನಮಗೆ ಅನುಗ್ರಹಿಸಿದ್ದಾನೆ. ಹೋತ ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಟ್ಟಿದ್ದಾನೆ ಪ್ರೇರೆ. ಯಾವಾಗ ಒಬ್ಬ ಮನುಷ್ಯನು ಶಿಲುಬೆಯ ಬಳಿ ಬಂದು ನಿಜವಾಗಿ ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಪಾಪಗಳನ್ನು ಅರಿಕೆ ಮಾಡಿ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವನು, ಆಗ ಅವನಿಗೆ ರಕ್ಷಣೆ ಬರುತ್ತದೆ ಪ್ರೇರೆ. ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರೆಯುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ ಎಂಬುದಾಗಿ ರೋಮಾಪುರದ ಬರೆದ ಪತ್ರಿಕೆ 9ನೇ ವಚನ ಮತ್ತು 10ನೇ ವಚನದಲ್ಲಿ ನಾವು ನೋಡುತ್ತೇವೆ ಪ್ರೇರೆ. ಆದ್ದರಿಂದ ಆ ರಕ್ಷಣೆ ಎಷ್ಟು ಮಹತ್ವವಾದದ್ದು, ಅದು ಮಹತ್ತರವಾದದ್ದು ಎಂಬುದನ್ನು ನಾವು ಪರಲೋಕ ರಾಜ್ಯಕ್ಕೆ ಹೋಗುವಾಗ ಮಾತ್ರವೇ ಅದು ಅರಿತುಕೊಳ್ಳಲು ಸಾಧ್ಯ. ರಕ್ಷಣೆ ಹೊಂದುವವರಿಗೆ ಕರ್ತನು ಸಿದ್ಧ ಮಾಡಿಟ್ಟಿರುವ ಕಾರ್ಯಗಳನ್ನು ಅವನು ಕಾಣುವಾಗ ಅವನ ಮನಸ್ಸು ಪರವಶವಾಗುತ್ತದೆ ಪ್ರೇರೆ. ರಕ್ಷಣೆ ಕ್ರಯ ಎಷ್ಟು ಅಮೂಲ್ಯವಾದುದು ಎಂದು ನಾವು ಅರಿತುಕೊಳ್ಳಬೇಕು. ದೇವರ ಮಕ್ಕಳೇ, ಅಮೂಲ್ಯವಾದ ಈ ರಕ್ಷಣೆಯನ್ನು ನೀವು ಹೊಂದಿದ್ದೀರಾ ಅಥವಾ ಹೊಂದಬೇಕಾ? ಅಥವಾ ಹೊಂದಿದ್ದೇ ಆದರೆ ನಿಮ್ಮ ಜೀವಿತದಲ್ಲಿ ಏನನ್ನು ಹೊಂದಿದ್ದರೂ ಇಲ್ಲದಿದ್ದರೂ ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ಮಾತ್ರವಲ್ಲದೆ ಹೊಂದಿಕೊಂಡಿರುವಂಥ ಆ ರಕ್ಷಣೆಯನ್ನು ಬಹು ಜಾಗರೂಕತೆಯಿಂದ ನೀವು ಕಾಪಾಡಿಕೊಳ್ಳಬೇಕು. ಕರ್ತನು
ಬರುವವರೆಗೂ ನಾವು ಪ್ರತಿದಿನವೂ ಆ ರಕ್ಷಣೆಯನ್ನು ನವೀಕರಿಸಿಕೊಳ್ಳುತ್ತಾ ದೇವರ ಹಸ್ತಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಪಾಪದಿಂದ ಬಿಡುಗಡೆ ಹೊಂದಿದವರಾಗಿ ಪರಿಶುದ್ಧರಾಗಿ ಜೀವಿಸಬೇಕಾಗಿದೆ. ಆತ್ಮೀಯ ಸಹೋದರ ಸಹೋದರರೇ, ಇಂದು ಕೂಡ ನಾವೆಲ್ಲರೂ ಪರಿಶುದ್ಧರಾಗಿ ದೇವರನ್ನು ಆರಾಧಿಸೋಣ. ದೇವರ ಸಮ್ಮುಖದಲ್ಲಿ ಆತನು ಮಾಡಿರುವಂಥ ಪ್ರತಿಯೊಂದು ಉಪಕಾರವನ್ನು ಸ್ಮರಿಸುತ್ತಾ ಆತನಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸೋಣ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್.